ಇಳಕಲ್ ನಗರದ ನಮ್ಮ ಗುರುಲಿಂಗಪ್ಪ ಕಾಲನಿ ಸುಮಾರು 6 ಎಕರೆ ಭೂಮಿಯನ್ನು ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಳಕಲ್ ನಗರದ ಬಡ ನೇಕಾರರಿಗೆ, ಕೂಲಿ ಕಾರ್ಮಿಕರಿಗೆ, ಇವತ್ತು ಅನೇಕ ಜನ ವಸತಿ ರಹಿತ ಏನು ಜನ ಇದ್ದರು, ನಿವೇಶನ ಕೂಡ ಇರಲಿಲ್ಲ. ಅವರಿಗೆ ಅಂತಲೇ ಈ ಒಂದು 6 ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನ್ ಅವರು ದಾನಪತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು. ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ 182 ಏನು ಸೈಟನ್ನು ಮಾಡಿ 182 ಕೂಡ ನಾನು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೆ 2017-18ರಲ್ಲೇ. ತದನಂತರ ಮುಂದೆ 2018ರಿಂದ 23ವರೆಗೂ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು, ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು 3F ಘೋಷಣೆ ಮಾಡಿದರು. ಒಂದು ಆಶ್ರಯ ಲೇಔಟ್ ಆಗಿ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಇದನ್ನು 3F ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ. ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದು ಪಾಪ. ಇದ್ದಂಥ ಹಕ್ಕುಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಲೆಬ್ಬಿಸಿದ್ರು ಜನರನ್ನ. ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು. ಅದರಲ್ಲಿ ಹಿಂದಿನ ನಮ್ಮ ನಗರಸಭೆ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಾವು ಅವ್ರ ಪರವಾಗಿ ನಿಂತ್ವಿ. ಯಾಕಂದರೆ ಅದು ಮಾಡಿದ್ದು ನಾವು ಕೊಟ್ಟಂಥ ಹಕ್ಕುಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಹಕ್ಕುಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟಾಗದಾಗಿ ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ದ್ವೇಷ ಮಾಡುವಂಥದ್ದಲ್ಲ. ಜನಪ್ರತಿನಿಧಿಗಳ ಹತ್ರ ಏನು ಒಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತೆ. ನಾವು ಜನಪ್ರತಿನಿಧಿಗಳು ಇರ್ಬೋದು, ಅವರು ಮನುಷ್ಯರು, ನಾವು ಮನುಷ್ಯರೇ. ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿನೇ ಇವತ್ತೇನು 2 ಎಕರೆ ಇಲ್ಲಿ 6 ಎಕರೆದಲ್ಲಿ 4 ಎಕರೆ ಲೇಔಟ್ ಆಗಿ 182 ಹಕ್ಕುಪತ್ರ ಕೊಟ್ಟಿದ್ವಿ. 2 ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ. ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು 160 ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ. ಇನ್ನು ಉಳಿದಂಥ 14 ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸ್ಲಮ್ ಬೋರ್ಡ್ದು. ಆದರೆ ಅವ್ರ ಜಾಗನೇ ಇಲ್ಲ ಪಾಪ. ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ. ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈಗ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ 250 ಮನೆ ಏನು ನಮ್ಮ ಸ್ಲಮ್ ಬೋರ್ಡಿಂದ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು. ಅದರಲ್ಲಿ ಸುಮಾರು 180ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮಾ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ. ಇವತ್ತು ನಮ್ಮ ಶಿವಾನಂದ AW ಅವರು ಕೂಡ ಬಂದಿದ್ದಾರೆ. ನಮ್ಮ ಸ್ಲಮ್ ಬೋರ್ಡ್ AW ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಇಲ್ಲಿ ಏನೇನು ಆಗಬೇಕು, ಗಾರ್ಡನ್ ಆಗಬೇಕು, ರಸ್ತೆಗಳಾಗಬೇಕು, ಗಟ್ರ ಆಗಬೇಕು, ಬೀದಿ ದೀಪ ಆಗಬೇಕು, ಚರಂಡಿ ಆಗಬೇಕು, ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು. ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ. ಮಾನ್ಯ ನಮ್ಮ UD ಮಿನಿಸ್ಟರ್ ಸುರೇಶ್ ಬೈಡತಿ ಅವರಿಗೆ ಈಗಾಗಲೇ ನಮಗೆ 4 ಕೋಟಿ ರೂಪಾಯಿಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲನಿ ಏನು ರಸ್ತೆ, ಗಟ್ರು, ರಸ್ತೆ ಬದಿ ಏನು ಬೀದಿ ದೀಪ, ಈ ಚರಂಡಿ, ಕುಡಿ ನೀರಿನ ವ್ಯವಸ್ಥೆ, ಯಾಕಂದರೆ ಮುಖ್ಯವಾಗಿ ಇಲ್ಲಿ ರಸ್ತೆನೇ ಇಲ್ಲ ಭಾಳ ವರ್ಷದಿಂದ, ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ. ಖಂಡಿತವಾಗಿ ಇನ್ನು 1 ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷಣ ಬದಲಿ ಮಾಡ್ತೀವಿ, ಅದನ್ನು ಮಾಡಿ ತೋರಿಸ್ತೀವಿ. ಯಾಕಂದರೆ ಇವರು ಹಿಂದೆ ಹೋಗಿ ಅನ್ಯಾಯ ಮಾಡಿ ಪಾಪ ಇವ್ರನ್ನ ಒಕ್ಕಲೆಬ್ಬಿಸಿ ಕಿತ್ತಿ ಇದ್ದಂಥ ಹಕ್ಕುಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲನಿಯಲ್ಲಿ ಹಕ್ಕುಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋ ತೋರ್ಸೋದಕ್ಕೆ ಹೋಗಿದ್ರು. ಅವ್ರ ಕೈಲಿ ಒಂದು ಮನೆಯನ್ನು ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ. ಹಿಂದಿನ ಶಾಸಕರಿಗೆ ಆಗಲಿ, ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು, ಸ್ಲಮ್ ಮನೆಗಳು, ಬಡವ್ರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ, ನಮ್ಮ ತಂದೆಯವರ ಅವಧಿಯಲ್ಲಿ, ನಮ್ಮ ತಾಯಿಯವರ ಅವಧಿಯಲ್ಲೇ ಮಾತ್ರ. ಅದಕ್ಕೆ ಈ ಕಾಲನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ. ಈಗಾಗಲೇ ಅನೇಕ ಯೋಜನೆಗಳು ಏನು ಆಶ್ರಯ ಲೇಔಟ್ಗಳಿರ್ಬೋದು, ಸ್ಲಮ್ ಮನೆಗಳಿರ್ಬೋದು, ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅವಕ್ಕೆಲ್ಲಕ್ಕೂ ಕೂಡ ಇವತ್ತು 42 ಎಕರೆ ಆದಿಯಾಗಿ ನಮ್ಮ SRK ಕಾಲನಿ ಗದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವೀಗ ಅನುದಾನವನ್ನು ಕೇಳಿದ್ವಿ. ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ. ಆ ಎಲ್ಲ ಹಿಂದಿನ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಹಕ್ಕುಪತ್ರ ಕೊಟ್ಟು ಗೊಂದಲದೊಳಗಿದ್ದಾರೆ. ಇವ್ರಿಗೆ ಏನು ಹೇಳಿ ಕಳಿಸ್ತದೆ ಇಲ್ಲಿ ನಿವಾಸಿಗಳಿಗೆ? ಅದನ್ನೇ ಹೇಳಿದ್ನಲ್ಲ ನಾನು ರಾಜಕೀಯ ಮಾಡಿದರೆ ಭಾಳತ್ತಾಗಲ್ಲ. 3F ರದ್ದಾಗತ್ತೆ. ಇವ್ರು ಮಾಡಿದ ತಪ್ಪು ಯಾರ್ಯಾರು ಅಧಿಕಾರಿಗಳು ಅದ್ರಾಗ ಅದಾರ ಶಾಮೀಲಾಗ್ಯಾರ ಅವ್ರು ಉಸಿರು ಮನೆಗೆ ಹೋಗ್ತಾರೆ. ಆ ಕೆಲಸ ಮಾಡಿಲ್ಲ ನಾನು, ಮಾಡಬಾರ್ದು ಅಂತ. ಯಾಕಂದ್ರೆ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ. ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡಬೇಕಾಗಿದೆ. ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಲೇ ನಾನೀಗ ಅದನ್ನು 3F ಇಟ್ಕೊಂಡೇ ಅವ್ರಿಗೆ ಮನೆ ಒದಗಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇವ್ರು ಹಕ್ಕುಪತ್ರ ಕೊಟ್ಟು ಹೋಗಿರ್ಬೇಕಾದ್ರೆ ಅವ್ರ ಸೈಟ್ ತೋರಿಸಿ ಮನೆ ಕಟ್ಟಿಕೊಡ್ಬೇಕಲ್ಲ. ಸುಮ್ಮನೆ ಹಕ್ಕುಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ? ಆಶ್ರಯ ಲೇಔಟ್ ಮಾಡಿದ್ವಿ 6 ಎಕರೆ.
ಲೇಔಟ್ ಮಾಡಿ ಹಕ್ಕುಪತ್ರ ತೊಗೊಂಬಂದು ಕೊಟ್ಟಿದ್ವಿ ರಾಜೀವ್ ಗಾಂಧಿ ವಸತಿ ನಿಗಮದ ಹತ್ರ. ಆದ್ರೆ ಇವ್ರು ಏನು ಮಾಡಿದರು, ಅವ್ರಿಗೆ ಮನಿನಿಲ್ಲ ಏನಿಲ್ಲ, ಹಕ್ಕುಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲಿ. ಅಂದರೆ ತೋರ್ಸಾಕಿದ್ರು ಜನರಿಗೆ ನಾವು ಕೊಟ್ಟಿವಿ ಅನ್ನೋದಕ್ಕಷ್ಟ. ಆದ್ರೆ ಮನೆ ಕಟ್ಟಿಕೊಡೋರು ಯಾರೀಗ? ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇತ್ತು ಅನುದಾನ ಕೊಟ್ಟು ನಾವು ಮನೆ ಕಟ್ಟಿಕೊಡ್ತಾ ಇದ್ದೀವಿ ಅವ್ರಿಗೆ 250 ಮನೆಗಳನ್ನು ಅವ್ನು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಇದರ ಉದ್ದೇಶ ಇಷ್ಟ, ಫಲಾನುಭವಿಗಳಿಗೆ ವಂಚಿತರಾಗಬಾರ್ದು. ಪಾಪ ಅವರು ನಿಜವಾದ ಫಲಾನುಭವಿಗಳು, ಯಾಕಂದರೆ ಮನೆ ಇಲ್ಲ, ಅವ್ರಿಗೆ ಸೈಟ್ಗಳಿಲ್ಲ, ಅಂಥ ಬಡವರು ಇದ್ದಾರೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂಸರಿದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ದ್ವೇಷ ರಾಜಕೀಯನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ವಿರೋಧಿಗಳೇ ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ, ಭೂಮಿ ಪೂಜೆ ಅವು ಎಲ್ಲ ನೀವು ಅಭಿವೃದ್ಧಿ ಕಂಡು. ಇದಕ್ಕೇನು ಹೇಳ್ತೀರಿ ಸರ್? ಈಗ ಗೊತ್ತಾಗುತ್ತಲ್ಲ ಯಾರ ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದ್ದಾವಲ್ಲ ಜನರಿಗೆ. ಅದಕ್ಕೆ ಹೇಳಿದ್ದೀನಲ್ಲ ನಾನು ಹಲವಾರು ಬಾರಿ, ದಾಖಲೆಗಳನ್ನು ತೊಗೊಂಡು ಮಾತಾಡಬೇಕು. ಪುಕ್ಷಟ್ಟೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟು. ಪುಕ್ಷಟ್ಟೆ ಮಾತಾಡೋಕೆ ನಾನು ಕೂತಿಲ್ಲ. ನನಗೆ ಏನಾದರೂ ಒಂದಷ್ಟು ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ, ಶಾಸಕರು ಮಾಡಿದ್ದಾರೆ. ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ. ಇವರಂಗ ಬೂಸಿ ಮಾತು, ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ, ನಾನು ಅದನ್ನು ಮಾಡೋದೇ ಇಲ್ಲ.